ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ರೋಡಿಂದ ಪಕ್ಕದ್ರೆ ನಕಾಶೆ ರೋಡು, 40 ಅಡಿ ನಕಾಶೆ ರೋಡು, ಗೌರ್ಮೆಂಟ್ ನಕಾಶೆ ರೋಡು. ಆ ರೋಡ್ ಹೊಂದ್ಕೊಂಡಿರೋಂಥ ಜಾಗ 5.5 ಎಕರೆ. ಅದಕ್ಕಿಂತ ಮುಂಚೆ ನೋಡಿ, ನಿಮಗೆ ದೊಡ್ಡ ಕಾಲುವೆ ಇದು. ಈ ಕಾಲುವೆ ಮತ್ತೆ ನೋಡಿ, ಈ ಕಡೆಗೂ ರೋಡು, ಹಿಂಗೂ ರಸ್ತೆ, ನಿಮಗೊಂದು 5ರಿಂದ 6 ಕಡೆ ರಸ್ತೆ ಇರೋ ಪಕ್ಕದಲ್ಲಿರುವಂಥ ಜಾಗನೇ 5.5 ಎಕರೆ ಜಾಗ. ನೋಡಿ, ಇದು ಕೂಡ ರಸ್ತೆ, 40 ಅಡಿ ರಸ್ತೆ ಅದು. ನೋಡಿ ಹೆಂಗೆ, ನೋಡಿ ಪಕ್ಕದಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು 40 ಅಡಿ ರಸ್ತೆ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಫುಲ್ ರಸ್ತೆ ಇದು. ಇದು ಫಸ್ಟ್ನೇ ಜಾಗ ಬೇರೆಯವ್ರದ್ದು. ಎರಡನೇ ಜಾಗನೇ 5.5 ಎಕರೆ ಜಾಗ. ಇದು ಬಂದು ನಿಮಗೆ 40 ಅಡಿ ಗೌರ್ಮೆಂಟ್ ನಕಾಶೆ ರೋಡು. 2 ಬೋರ್ ಇದೆ, 150 ತೆಂಗಿನ ಮರಗಳಿದೆ. ನಿಮಗೆ ಎಲ್ಲ ಕಟಾವು ಬಂದಿರೋವಂಥದ್ದು 100 ಟೀಕ್ ಮರಗಳಿದೆ ಈ ಜಾಗದಲ್ಲಿ. ವಿತ್ TC ಇದೆ. ನೋಡಿ, ಇದು 40 ಅಡಿ ರಸ್ತೆ. ಈ ಜಾಗ ಬಂದು ಗೌರ್ಮೆಂಟ್ ನಕಾಶೆ ರೋಡ್ ಇದು. ನೋಡಿ, ನಿಮಗೆ ಇದೇನಿದೆ TCಯಿಂದ ಸ್ಟಾರ್ಟು, TCನ ಇವ್ರಿಗೆ ಸೇರ್ಕೊಳ್ಳುತ್ತೆ. ಇಲ್ಲಿಂದ ಸ್ಟಾರ್ಟು 5.5 ಎಕರೆ ಒಂದೇ ಬೌಂಡ್ರಿ. ಇದು ಬಂದು ನಿಮಗೆ ವೆಸ್ಟು, ಸೌತು ಮತ್ತು ನಾರ್ತು 3 ಕಡೆ ಫೇಸಿಂಗ್ ಬರೋವಂಥ ಜಾಗ ಇದು. ಈ 2 ಬೋರ್ ಇದೆ ಈ ಜಾಗದಲ್ಲಿ. ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿದೆ ಜಾಗ ಇದು. ನೋಡಿ, ಎಲ್ಲ 150 ತೆಂಗಿನ ಮರ ಇದೆ. ನೋಡಿ, ಬೋರ್ ಇದೆ. ನಿಮಗೆ ಇದು ಕೂಡ ರಸ್ತೆ, ಇದು 40 ಅಡಿ ರಸ್ತೆ. ಸೇಮ್ ಅದೇ ಕಾಲುವೆ ರೋಡು. ನೋಡಿ, ಪಕ್ಕದಲ್ಲೆಲ್ಲ ನಿಮಗೆ ಮನೆ ಕೊಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನೋಡಿ, ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು ಮತ್ತು ಮನೆ ಕೊಟ್ಕೊಂಡು ವಾಸ ಮಾಡ್ಬೋದು. ಊರ ಪಕ್ಕದ್ದೇ ಜಾಗ, ವಿದ್ಯುತ್ ಕಂಬ, ಸೇಫ್ಟಿ ಪರ್ಪಸ್ ಎಲ್ಲ ನಿಮಗೆ ಇದೆ. ನೋಡಿ, ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ತೆಂಗಿಗೆ ಎಲ್ಲ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಅವರು. ತೆಂಗು ಅಡಿಕೆ ಎಲ್ಲ ಹಾಕಿ. ಇದು ಕೂಡ ನಿಮ್ಗೆ ರಸ್ತೆ, ಇದು ರಸ್ತೆ, 2 ಕಡೆ ರಸ್ತೆ, ಅಲ್ಲೂ ರಸ್ತೆ, 3 ಕಡೆ ನಿಮಗೆ ರಸ್ತೆ ಬರುತ್ತೆ ಈ ಜಾಗದಲ್ಲಿ. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ ಬರೀ 5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 10ರಿಂದ 11 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಕೆಂಗೇರಿಗೆ ಇಲ್ಲಿಂದ 78 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ವಿಲೇಜ್ಗೆ ಬರೀ ಅರ್ಧ ಕಿಲೋಮೀಟ್ರ್ ಈ ಜಾಗದಿಂದ. ಮತ್ತು ನಿಮಗೆ ಪ್ಯೂರ್ ಕೆಂಪು ಮಣ್ಣು. ನೋಡಿ, ಕೆಂಪು ಮಣ್ಣು ಇದು. ನಿಮ್ಗೆ ಇಲ್ಲಿಂದ ಹಿಡ್ದು ಅಲ್ಲೇನು ಕಾಣಿಸ್ತಿದೆ ಅಲ್ಲಿವರೆಗೂ ಬರುತ್ತೆ ಈ ಜಾಗ. ಈ 5.5 ಎಕರೆ ಬಂದು ನಿಮಗೆ ಫುಲ್ಲು ಬಾಕ್ಸ್ ಶೇಪಲ್ಲಿ ಬರುತ್ತೆ. ಮತ್ತು ಇದು ಪಿತ್ರಾರ್ಜಿತ ಆಸ್ತಿ. ಇದು ಪಿತ್ರಾರ್ಜಿತ ಆಸ್ತಿ. 5.5 ಎಕರೆನೂ ಒಬ್ಬರು ಫ್ಯಾಮಿಲಿ ಹೆಸರಲ್ಲೇ ಇದೆ ಈ ಜಾಗ ಬಂದು. ನಿಮಗೆ ಸುತ್ತಲೂ ಇದೇನು ಜಾಗ ಹೆಂಗೆ ಹೋಗುತ್ತೆ ಸುತ್ತಲೂ ಕೂಡ ನಿಮಗೆ ಕಾಲುವೆ ಬರುತ್ತೆ. ನೋಡಿ, ಕಾಲುವೆ ಬರುತ್ತೆ. ವಾಟರ್ ಸೋರ್ಸ್ಗಂತ ಏನೂ ತೊಂದರೆ ಇಲ್ಲ. ನೋಡಿ, ಈ ಟೈಮಲ್ಲೂ ಕೂಡ ಎಷ್ಟು ತ್ಯಾವ ಇದೆ, ಕೆಂಪು ಮಣ್ಣು, ನೀರು ತುಂಬಾ ಚೆನ್ನಾಗಿದೆ. ಇಲ್ಲೇನು ಬೇಕಾದ್ರೂ ನೀವು ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಜಾಗ ಬಂದು ನಿಮಗೆ ವಾಸ್ತು ಪ್ರಕಾರವಾಗಿ ಹೈಟಾಗೇ ಇದೆ. ಆ ರೋಡ್ಗಿಂತ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೈಟ್ ಇದೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 2,70,000 ಅಂತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ ಗೌಡ್ರದ್ದು. ನೋಡಿ, ಅಲ್ಲೇನು ಟೀಕ್ ಮರ ಇದೆ ಅಲ್ಲಿವರೆಗೂ ಬರುತ್ತೆ. ಫುಲ್ ಬಾಕ್ಸ್ ಶೇಪಲ್ಲಿ ಹಿಂಗೆ ಬರುತ್ತೆ. ಯಾರೆಲ್ಲ ಒಂದು 5 ಎಕರೆ 5.5 ಎಕರೆ 6 ಎಕರೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 5.5 ಎಕರೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೆಂಗಳೂರು ಮೈಸೂರು ರೋಡ್ಗಂತೂ ತುಂಬಾ ಹತ್ತಿರವಾಗಿದೆ ಈ ಜಾಗ. 5 ಕಿಲೋಮೀಟ್ರಲ್ಲೇ ನಿಮ್ಗೆ ಸ್ಕೂಲು, ಕಾಲೇಜು, ಮೆಡಿಕಲ್ ಕಾಲೇಜು ಪ್ರತಿಯೊಂದು ಈ ಸರೌಂಡಿಂಗಲ್ಲೇ ಸಿಗುತ್ತೆ. ನಿಮ್ಗೊಂದು 5-10 ಕಿಲೋಮೀಟ್ರಲ್ಲಿ ಈ ಜಾಗಕ್ಕೆ ಹತ್ತಿರದಲ್ಲೇ ಪ್ರತಿಯೊಂದು ಫೆಸಿಲಿಟಿನೂ ಸಿಗುತ್ತೆ. ನೋಡಿ, ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲೆಲ್ಲ ಆಲ್ಮೋಸ್ಟು ಒಂದು ಬೌಂಡ್ರಿ ಹುಡುಕ್ತಾ ಇರ್ತಿರಲ್ಲ, ಯಾರಾದರೂ ಒಂದು 5 ಎಕರೆ ಹುಡುಕ್ತಾ ಇರ್ತಿರಲ್ಲ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ 2 ಕಡೆ ರೋಡು. ನೋಡಿ, ಫುಲ್ಲು 40 ಅಡಿಗಿಂತ ಜಾಸ್ತಿ ದೊಡ್ಡ ರೋಡು. ಹಿಂಗೋಗಿ ಫುಲ್ಲು ರೋಡ್ ಬರುತ್ತೆ ನಿಮಗೆ. ನಿಮಗೆ 150 ತೆಂಗಿನ ಮರಗಳಿದೆ. ಎಲ್ಲ ಮರಗಳು ಕೂಡ 15 ವರ್ಷದ ತೆಂಗಿನ ಮರಗಳು. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ನಿಮ್ಗೆ ಹಿಂದೆಗಡೆ ನೋಡಿ, ಟೀಕ್ ಮರಗಳೆಲ್ಲ ನಿಮಗೆ ಕಟಾವು ಬಂದಿದೆ. ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹಿಂಗೆ ಕಬ್ಬು ಬೆಳೆದವ್ರಂತ ಹೋಗೋಕ್ಕಾಗ್ತಲ್ಲ, ಎಲ್ಲ ಮರಗಳು ಕಟಾವು ಬಂದಿದೆ. ಅವು 100 ಮರಗಳು ಕೂಡ ನೋಡಿ.
ನೋಡಿ ಇಲ್ಲಿಂದ ಹಿಡ್ದು ಅಣ್ಣ ನಿಂತಿದ್ದಾರಲ್ಲ ಅಲ್ಲಿವರೆಗೂ ಬಾಕ್ಸ್ ಶೇಪಲ್ಲಿ ಬರುತ್ತೆ. ಹತ್ತತ್ರ ನಿಮಗೆ 150ರಿಂದ 200 ಅಡಿ ಹಿಂಗೆ ಅಗಲ ಬರುತ್ತೆ. ಇವರೇ ಒಂದು ಹಿಂಗು ಗುಂಡಿ ಥರ ಮಾಡ್ಕೊಂಡಿದ್ದಾರೆ, ನೀರನ್ನ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಇಲ್ಲೊಂದು ಗುಂಡಿ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ರಸ್ತೆ, ಇದು 40 ಅಡಿಗಿಂತ ಜಾಸ್ತಿ ಇದೆ ರಸ್ತೆ. ಇದೆಲ್ಲ ಎಕ್ಸ್ಟ್ರಾ ಲ್ಯಾಂಡು, ಆ ರಸ್ತೆ ಇದು ಗೌರ್ಮೆಂಟ್ದು. ಬೇಕಾದ್ರೆ ನೀವು ಇನ್ನು ಇದನ್ನೆಲ್ಲ ಇಲ್ಲಿ ಕ್ಲೀನಾಗಿ ಮಾಡಿಕೊಂಡ್ರೆ ಒಳ್ಳೆ ರಸ್ತೆ ಇದು, ಓಡಾಡ್ಬೋದು ಆರಾಮಾಗೆ. ನೋಡಿ ಟೀಕ್ ಮರ ಅಂತ ಹೇಳಿದ್ನಲ್ವಾ, ನೋಡಿ ಎಲ್ಲ ಮರಗಳು ಕಟಾವು ಬಂದಿದೆ. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ತಪ್ಪು ಎಷ್ಟು ಸೈಜ್ ಇದೆ ಅಂತ. ನೈಜವಾಗಿ ನೋಡಿ ತುಂಬ ದೊಡ್ಡ ಮರಗಳು, ದಪ್ಪದ ಮರಗಳು ಕಟಾವು ಬಂದಿದೆ ನೋಡಿ. ಇದೇ ಫುಲ್ಲು ಹತ್ತತ್ರ ನಿಮ್ಗೆ 80ರಿಂದ 100 ಟೀಕ್ ಮರಗಳಿದೆ, 150 ತೆಂಗಿನ ಮರಗಳಿವು ನೋಡಿ. ಎಲ್ಲ ಫುಲ್ಲು ರೆಡ್ ಸಾಯಿಲ್ ನಿಮಗಿದು ಜಾಗ. ಎಲ್ಲ ಮರಗಳು ಕೂಡ ನಿಮಗೆ 15 ವರ್ಷ ಮೇಲ್ಪಟ್ಟಿರುವಂಥ ಮರಗಳು, ಎಲ್ಲ ಮರಗಳು ಕೂಡ ನಿಮಗೆ ಒಳ್ಳೆ ಚೆನ್ನಾಗಿ ಫಲ ಕೊಡ್ತಾ ಇದೆ. ವಿಲೇಜ್ ಇಲ್ಲಿಂದ ಬರೀ ನಿಮಗೆ ಒಂದು 350 ಅಡಿ ಅಷ್ಟೇ. ಇಲ್ಲಿಂದ ಹೋದರೆ ಹಂಗೆ ಹೋದರೆ ಅರ್ಧ ಕಿಲೋಮೀಟ್ರ್, ಹಿಂಗೆ ಹೋದರೆ ನಿಮಗೆ 350 ಅಡಿ ಅಷ್ಟೇ ನೋಡಿ. ಫುಲ್ಲು ಬಾಕ್ಸ್ ಶೇಪಲ್ಲಿ ಇಲ್ಲಿಂದ ಹಿಡ್ದು ಫುಲ್ ಲಾಸ್ಟ್ವರೆಗೂ ಅಲ್ಲಿವರೆಗೂ ಐತೆ ಈ ಜಾಗ ನೋಡಿ. ಜೊತೆಲಿ ನಿಮಗೆ ಮಾವಿನ ಮರಗಳು ಕೂಡ ಒಂದು 10 ಇದೆ, 150 ತೆಂಗು, 100 ಟೀಕ್ ಮರಗಳು, ನಿಮಗೆ ಎಲ್ಲ 2 ಬೋರು, ಪ್ರತಿಯೊಂದು ಈ 5.5 ಎಕರೆಯಲ್ಲಿ ಇದೆ ನಿಮಗೆ. ತುಂಬಾ ಚೆನ್ನಾಗಿ ಬಾಕ್ಸ್ ಶೇಪಲ್ಲಿದೆ. ಇಲ್ಲಿಂದ ಏನು ಅಗಲ ಇದೆ ಅಲ್ಲಿವರೆಗೂ ಸೇಮ್ ಇದೇ ಥರ ಉದ್ದ ಫುಲ್ ಅಲ್ಲಿವರೆಗೂ. ಬೇಕಾದ್ರೆ ಇದನ್ನು ನೀವು ಒಂದು 2-3 ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದ್ರೂ ತೊಗೋಬೋದು. ಯಾಕೆಂದರೆ ರೋಡ್ ವಿಡ್ತ್ ಜಾಸ್ತಿ ಇರೋದ್ರಿಂದ ಇದೇನಿದೆ ಕಾಲುವೆ ರೋಡ್ ಬಂದು ನಿಮಗೆ ಒಂದು 400ರಿಂದ 500 ಅಡಿ ಈ ಜಮೀನಿಗೆ ಎಷ್ಟು ಅಗಲ ಆಯಿತು, ಎಷ್ಟು ಉದ್ದ ಆಯಿತು ಅಷ್ಟೇ ಸೇಮ್ ರೋಡ್ ಇದೆ ಈ ಜಾಗಕ್ಕೆ. ಆರಾಮಾಗಿ ನೀವು 2-3 ಬೇಕಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿ ಈ ಜಾಗನ ತೊಗೋಬೋದು ನೋಡಿ. ಎಲ್ಲ ಮರಗಳು ಸೇಮ್ ಏಜ್ ಮರಗಳು ಇವು ನೋಡಿ. ಪ್ಯೂರ್ ಕೆಂಪು ಮಣ್ಣು ನೋಡಿ. ಟೀಕ್ ಮರಗಳು, ಎಲ್ಲ ಮರಗಳು ಕಟಾವು ಬಂದಿದೆ ನೋಡಿ. ನಿಮಗೆ ಅಲ್ಲಿಂದ ಹಿಡ್ದು ಫುಲ್ಲು ಅಲ್ಲಿ ಲಾಸ್ಟ್ವರೆಗೂ ಏನು 400 ಅಡಿ 500 ಅಡಿ ಅಲ್ಲಿಂದ ಉದ್ದ ಬರುತ್ತೆ ಜಾಗ. ಅದೇ ಥರ ಸೇಮ್ ನಿಮಗೆ ರೋಡ್ ಬಿಡ್ತು ಕೂಡ 400ರಿಂದ 500 ಅಡಿ ರೋಡ್ ಬಿಡ್ತಾ ಬರುತ್ತೆ ನೋಡಿ. ತೆಂಗೇನಿದೆ ಇದು 2.5 ಎಕರೆ ಈ ತೆಂಗಿನ ತೋಟ ಇದು. ಅಲ್ಲಿ ನಿಮಗೊಂದು 2 ಎಕರೆ ಅಥವಾ 2.5 ಎಕರೆ ಟೋಟಲ್ ಒಂದು 5.5 ಎಕರೆ ಜಾಗ ಇದು. ಇದೊಂದು 2.5 ಎಕರೆ, ಅಲ್ಲೊಂದು 2.5 ಎಕರೆ ನೋಡಿ. ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಸೇಮ್ ಹಿಂಗೆ ಅಗಲ ಫುಲ್ಲು ಬರುತ್ತೆ. ಜೊತೆಗೆ ಸೇಮ್ ಅಷ್ಟೇ ಅಗಲ ನಿಮಗೆ ರೋಡ್ ಬಿಡ್ತು ಕೂಡ ಸಿಗುತ್ತೆ ನಿಮಗೆ. ಏನು ಜಾಗ ಇದೆ ಅಲ್ಲಿಂದ ಜಾಗ ಏನಿದೆ ಇಲ್ಲಿವರೆಗೂ ನಿಮಗೆ ರೋಡು ಸೇಮ್ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಥರ 400ರಿಂದ 500 ಅಡಿ. ಅದು 40 ಅಡಿಗಿಂತ ಜಾಸ್ತಿ ನಿಮಗೆ ರಸ್ತೆ ಫುಲ್ ಇಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ರಸ್ತೆನೇ ಬರುತ್ತೆ. 500 ಅಡಿ ಏನಿದೆ ಅಗಲ ಉದ್ದ ಇದು ಸೇಮ್ ಅದೇ ಥರ ನಿಮಗೆ ರೋಡ್ ಬಿಡ್ತು ಬರುತ್ತೆ.